ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವರಿಗೆ ಮಣೆ ಹಾಕು. ಸುಮಲತಾ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಿದ್ರೆ ನಮ್ಮ ಅಭ್ಯರ್ಥಿ ಇರ್ತಾ ಇದ್ರು ಕಣದಲ್ಲಿ. ಜಸ್ಟ್ ಮಾತಾಡ್ತೀನಿ. ಈಗಾಗಲೇ ಕುಮಾರಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡ್ತಾ ಇದೆ. ವಿದ್ಯುತ್ತನ್ನು ಕಡಿತಗೊಳಿಸ್ಲಿಕ್ಕೆ ನಾನು ಹೇಳಿದ್ದೇನೆ, ಮತ್ತು ಇವತ್ತು ವಿದ್ಯುತ್ ಶಕ್ತಿಯನ್ನು ಯಾವುದೇ ರೀತಿ ನಿಲುಗಡೆ ಮಾಡದೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿರೋದು. ಇದನ್ನು ಅವ್ರು ಯಾರು ಹೇಳಿರೋ ಇಂಥ ಚಿಲ್ಲರೆ ಕೆಲಸ ಮಾಡ್ತಕ್ಕಂಥ ಸಂಸ್ಕೃತಿಲಿ ಬಂದವನಲ್ಲ ನಾನು. ಈ ರೀತಿಯ ಕೀಳುಮಟ್ಟದ ಅಭಿರುಚಿ, ಈ ರೀತಿಯ ಚಿಲ್ಲರೆ ಚಿಂತನೆಗಳಿರ್ತಕ್ಕಂಥದ್ದು ಅವ್ರಿಗಿರ್ಬೋದಷ್ಟೇ. ನಾನು ಈ ನಾಡಿನಲ್ಲಿ ಅಧಿಕಾರವನ್ನು ಎಂದೂ ದುರುಪಯೋಗ ಪಡಿಸ್ಕೊಂಡವನಲ್ಲ. ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಮುಂದಿನ ದಿನಗಳಲ್ಲೂ ನಾನು ಅದರ ಬಗ್ಗೆ ಚಿಂತನೆ ಮಾಡೋನಲ್ಲ. ಅವರ ಈ ರೀತಿಯ ಕಾಮೆಂಟ್ಸ್ ಏನಿದೆ, ಅವರ ಸಣ್ಣತನ ಏನು ಅನ್ನೋದನ್ನು ತೋರಿಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ತಾಳ್ಮೆಯನ್ನು ಕೆಡಿಸಲಿಕ್ಕೆ ಈ ರೀತಿಯಾದಂತಹ ಮಾತುಗಳು ಬರ್ತಾ ಇದೆ. ನನ್ನ ತಾಳ್ಮೆ ಅವ್ರು ಕೆಡಿಸ್ಲಿಕ್ಕೆ ಆಗೋದೇ ಇಲ್ಲ. ಅವ್ರ ತಾಳ್ಮೆಗೆಟ್ಟಿದ್ದಾರೆ ಅಷ್ಟೇ. ಅವ್ರೇನೋ ತಿಳ್ಕೊಂಡಿದ್ರು ಮಂಡ್ಯದಲ್ಲಿ ಏನೋ ಆಗ್ಬಿಡುತ್ತೆ ಅಂತೇಳಿ. ಪಾಪ ಅವ್ರಿಗೆ ಮಂಡ್ಯ ಅವ್ರಿಗೇನು ಗೊತ್ತಿದೆ? ಅವರಿಗೆ ಅಂಬರೀಷ್ ಬದುಕಿದ್ದಾಗ ಎಷ್ಟು ದಿವಸ ಮಂಡ್ಯಕ್ಕೆ ಬಂದು ಜನಗಳ ಕಷ್ಟ ಸುಖ ನೋಡಿದ್ದಾರೆ. ಈಗ ಪಾಪ ಬಂದವರು ಮಂಡ್ಯ ಜಿಲ್ಲೆ ಮಣ್ಣು, ಆ ಮಂಡ್ಯ ಜಿಲ್ಲೆ ಪ್ರಾಮಾಣಿಕತೆ ಟೆಸ್ಟ್ ಮಾಡೋಕ್ಕೇನು ಬಂದವ್ರೆ. ಆ ಟೆಸ್ಟು ಅವ್ರಿಗೆ ಅರ್ಥ ಆಗುತ್ತೆ. ಮಂಡ್ಯ ಜಿಲ್ಲೆಯ ಪ್ರಾಮಾಣಿಕತೆ, ಆ ಜನರ ಅವ್ರ ಮುಗ್ಧತೆ ಏನು ಅನ್ನೋದನ್ನು ಈ ಚುನಾವಣೆಯಲ್ಲಿ ತೋರಿಸ್ತಾರೆ. ಬಿಜೆಪಿ ಅವರು ಒಂದು ಕಡೆ ಹೇಳ್ತಾರೆ ನಿಮಗೆ ಟೆನ್ಷನ್ ಕೊಡಬೇಕು ಅಂತಲೇ ನಾವು ಅಭ್ಯರ್ಥಿ ಹಾಕಿಲ್ಲ ಅಂತೇಳಿ. ಸೊ ಎಲ್ಲ ಬೆಳವಣಿಗೆ BJP ಎಲ್ಲ ಮಹಾನ್ ನಾಯಕರ ದಂಡೆ ಬರಲಿ ಮಂಡ್ಯಗೆ. ಹಿಡ್ಕೊಂಡಿರೋರು ಯಾರು? ಈಗ ಹೇಳಲಿಲ್ವಾ BJPನ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಇವತ್ತು ಅವರು ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೋಗಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದದೊಂದಿಗೆ BJPನ ಮುಕ್ತಗೊಳಿಸ್ಲಿಕ್ಕೆ ಹೊರಟಿದ್ದಾನಲ್ಲಿ. ಅಧಿಕಾರ ದುರುಪಯೋಗದ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಯಾವುದೇ ಕಾರಣಕ್ಕೂ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು. ನಮಗಿಂತ ಹೆಚ್ಚಾಗಿ ಹೆಚ್ಚಿನ ಎಲ್ಲ ರೀತಿಯ ರಕ್ಷಣೆಗಳನ್ನು ಅವ್ರಿಗೆ ಕೊಡಿ ಅಂತ ನಾನೇ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆ ಹೇಗಿದೆ ಸರ್ ಅಲ್ಲಿ ವಾತಾವರಣ? ಬನ್ನಿ ನೋಡಿ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಮಂಡ್ಯ ಜಿಲ್ಲೆ ಜನತೆ ದೇವೇಗೌಡರ ಕುಟುಂಬಕ್ಕೂ ಆತ್ಮೀಯತೆ ಅನ್ನೋದನ್ನ ಇವತ್ತಿನ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಜನತೆ ಇವತ್ತು ಪ್ರದರ್ಶನ ಮಾಡ್ತಾರೆ. ಮತ್ತೊಂದು ಕಡೆ ಎಲ್ಲೋ ಹಾಸನದಲ್ಲಿ ಮನವೊಲಿಸುವಂತ ಕೆಲಸ ಆಗ್ತದೆ ಬಂಡಾಯನ, ಆದರೆ ಮಂಡ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ? ಈಗ ಇಲ್ಲಿ ಮನವೊಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಮೈತ್ರಿಯ ಒಂದು ಹೋರಾಟ ಅಂತಕ್ಕಂಥದ್ದು ನಾಯಕರುಗಳು ಇನ್ನು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಬದ್ಧರಾಗಿರೋ ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಎ ಮಂಜು ಅವರು ಒಂದು ಪಾದ ಪೂಜೆ ಮಾಡಿಕೊಂಡು ಅಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಎಲ್ಲ ಪಕ್ಷಗಳು ನಡೆಸ್ತಾರೆ. ನಾನು ಎ ಮಂಜು ಅವರು ಏನೋ ಮಾಡಿದ್ರು ಅಂತ ಅವ್ರ ಮೇಲೆ ಟೀಕೆ ಯಾಕೆ ಮಾಡಲಿ? ಅವರು ಚುನಾವಣೆ ನಿಲ್ಲಕ್ಕೆ ಸ್ವತಂತ್ರರಿದ್ದಾರೆ. 24 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಬೋದು. ಅದರಿಂದ ಚುನಾವಣೆಯಲ್ಲಿ ಯಾರು ನಿಲ್ತಾರೆ ಯಾರು ನಿಲ್ಲಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋರಾಟ ಅಂತಕ್ಕಂಥದ್ದು ಏನಿದೆ, ಈ ಹೋರಾಟದಲ್ಲಿ ಇವತ್ತು ನಮ್ಮ ಗಮನ ಗೆಲ್ಲೋ ಕಡೆಗೆ ಇರಬೇಕಷ್ಟೇ. ಬೇರೆ ಚಿಂತನೆ ನಾವು ಯಾಕೆ ಮಾಡಬೇಕು? ಇದು ಸಿಎಂ ಕುಮಾರಸ್ವಾಮಿ ಅವರ ಮಾತು. ಅಧಿಕಾರ ದುರ್ಬಳಕೆ ಪ್ರಶ್ನೆಯೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳೋದಿಲ್ಲ. ನಾವು ಏನು 25 ಕಂಪ್ಲೀಟ್ ಆಗಿದ್ರೆ